ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನೋಡೋಣ ಪಿ ಸಿ ಕಾನ್ಸ್ಟೇಬಲ್ಗಳಿಗೆ ನಿನ್ನೆ ರಿಲೀಸ್ ಆದಂಥ ಟ್ರೆಂಡಿಂಗ್ ಬುಕ್ ಹೇಗದ, ಈ ಪಿ ಸಿ ಎಕ್ಸಾಮ್ಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ಈ ಬುಕ್ ರಿವ್ಯೂ ಮಾಡೋಣ. ಮತ್ತು ಒಳಗೆ ಹೇಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಕೆ ಎ ಓಲ್ಡ್ ಕ್ವಶನ್ ಪೇಪರ್ಗಳು ಯಾವೆಲ್ಲ ಕವರ್ ಮಾಡಿದ್ದಾರೆ ಅಂಥೇಳಿ ಒಂದು ಸಲ ನೀವು ನೋಡಿರಿ. ಇತ್ತೀಚೆಗೆ ನಡೆದಂಥ ಎಲ್ಲ ಕೆ ಎ ಕ್ವಶನ್ ಪೇಪರ್ಗಳನ್ನು ವಿತ್ ಸೊಲ್ಯೂಷನ್ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಬುಕ್ಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈಗ ನೋಡ್ರಲ್ಲ ನೀವು 2026 ಒಳಗಿಂದೆ 6ರಿಂದ 7 ಎಕ್ಸಾಮ್ ಆಗ್ಯಾವ ಸದ್ಯ 5-6 ತಿಂಗಳದಾಗ. ಅವು 5-6 ಎಕ್ಸಾಮ್ಗಳು ಕವರ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈಗ ಒಳಗೆ ಹೇಗೆ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಬರ್ರಿ. ಈ ಪ್ರಣತಿ ಅಕಾಡೆಮಿಯವರು ಇದೆಲ್ಲ ಕೆ ಎ ಓಲ್ಡ್ ಕ್ವಶನ್ ಪೇಪರ್ಗಳು ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಒಂದು ಬುಕ್ ಬಂದಿದ್ದು ಕೆ ಎ ಓಲ್ಡ್ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್, ಅದು ಓಕೆ ಬೆಟರ್ ಇತ್ತು. ಬಟ್ ಈ ಬುಕ್ ನೋಡಿದಾಗ ನನಗೆ ಭಾಳ ಇಂಪ್ರೆಸ್ ಆಯ್ತು ರೀ. ಯಾಕೆ ಇಂಪ್ರೆಸ್ ಆಯ್ತು ಅಂತೇಳಿ ನಿಮ್ಗೆ ಹೇಳ್ತೀನಿ ಬರ್ರಿ. ಈಗ 2026ರಲ್ಲಿ ನಡೆದಂಥ 6ರಿಂದ 7 ಎಕ್ಸಾಮ್ಗಳನ್ನು ಕವರ್ ಮಾಡಿದ್ದಾರೆ. ಈಗ ರೀಸೆಂಟ್ಲಿ ಒಂದು ಎಕ್ಸಾಮ್ ಆಯ್ತು ರೀ, GTTC ಆಫೀಸರ್ ಗ್ರೇಡ್ 2 ಅಂತೇಳಿ. ಈಗ ಅಲ್ಲಿ ಒಂದು ಪ್ರಶ್ನೆ ಆಗೈತೆ. ಫಸ್ಟ್ ಪ್ರಶ್ನೆ ಏನು, ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿಗೆ ವಾಡಾ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆ ಆಗೈತಿ. ಕ್ವಶನ್ ವಿತ್ ಆನ್ಸರ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ನೋಡ್ರಿ ಹೆಂಗೆ ಕೊಟ್ಟಾರ. ವಾಡಾ ಇದೊಂದೇನು ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOC ಮತ್ತು ವಿವಿಧ ದೇಶಗಳ ಸರ್ಕಾರಗಳ ಜಂಟಿ ಸಹಯೋಗದೊಂದಿಗೆ ಸ್ಥಾಪಿತವಾದಂಥ ಇದೊಂದು ಸ್ವತಂತ್ರ ಅಂತಾರಾಷ್ಟ್ರೀಯ ಸಂಸ್ಥೆ. ಎಷ್ಟು ಸ್ಥಾಪನೆ ಆಯಿತು ವಾಡಾ? ನವೆಂಬರ್ 10, 1999 ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಎಲ್ಲೈತಿ? ಕೆನಡಾ ದೇಶದ ಮಾಂಟ್ರಿಯಲ್ ಒಳಗೆ ನಾವು ಕೇಂದ್ರ ಕಚೇರಿ ನೋಡ್ಬೋದು. ಧ್ಯೇಯ ವಾಕ್ಯ ಏನು? ಪ್ಲೇಟ್ ರೂ. ಇದರ ಕೆಲಸ ಏನು? ಕ್ರೀಡೆಯಲ್ಲಿ ಡೋಪಿಂಗ್ ಮುಕ್ತ ವಾತಾವರಣ ನಿರ್ಮಿಸೋದು ಈ ವಾಡಾದ ಕೆಲಸ ಆಗೈತಿ. ಹಂಗೆ ಈ ಕ್ವಶನಿಗೆ ತಕ್ಕಂಗೆ ಅದೇನು ಬರ್ತೈತೆ ಅದ್ರ ಕಂಪ್ಲೀಟ್ ಡೀಟೇಲ್ ಕೊಟ್ಟಾರ. ಮತ್ತು ಇಲ್ಲಿ ತಳ ನೋಡ್ರಿ, ನಾಡಾ ಅದು ಕೊಟ್ಟಾರ, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಇದು ನಾಡಾ ಅನ್ನೋದೇನೈತಲ್ಲ, ಭಾರತದಲ್ಲಿ ವಾಡಾ ನಿಯಮಗಳನ್ನು ಜಾರಿಗೊಳಿಸುವ ಸಂಸ್ಥೆಯೇ ನಾಡಾ. ಈಗ ವಾಡಾ ಅನ್ನೋದು ಇಂಟರ್ನ್ಯಾಷನಲ್ ಬತ್ರಿ. ಇದು ನಾಡಾ ಅನ್ನೋದೇನೈತಿ ಭಾರತನಾಗ ಅದ್ರದ್ದೇನು ನಿಯಮಗಳದಾವೆ ಅದು ಇಲ್ಲಿ ಭಾರತನಾಗ ಇಂಪ್ಲಿಮೆಂಟ್ ಮಾಡುತ್ತೆ ನಾಡಾ ಅನ್ನೋದು, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟುಬಿಟ್ಟಿದ್ದಾರೆ ರೀ. ಹಾಗಾಗಿ ಏನೈತಲ್ಲ, ಇದು ಬುಕ್ ಓದೋದ್ರಿಂದ ಪಿ ಸಿ ಎಕ್ಸಾಮ್ಗಳಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ನಿಮ್ಗೆ 45 ದಿನ 46 ದಿನ ಟೈಮ್ ಐತಿ, ಆರಾಮ್ ನೀವು 2 ಸಲ ಓದ್ಬೋದು ಇದು. ಮತ್ತು KM ಸುರೇಶ್ ಸರ್ ಅವರ GK ಬುಕ್ ಅಥವಾ ಪರಾಮ್ ಬುಕ್ ಎರಡೊತ್ತು ನಾವು ಓದೋದ್ರಿ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಆ್ಯಂಡ್ ಮ್ಯಾಗ್ಝಿನ್ಸ್ ಇವು ಕಂಪಲ್ಸರಿ ಕವರ್ ಮಾಡ್ಕೋರಿ. ಈ ಕ್ವಶನ್ ಹಿಂಗೆ ಕೊಟ್ಟಾನಿಲ್ಲ ರೀ, ಅದು ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಯಿತು. ಇನ್ನು ಸಬ್ಜೆಕ್ಟ್ ವೈಸ್ ನೋಡ್ಕೊಳ್ಳೋಣ. ಮಧ್ಯಕಾಲೀನ ಭಾರತದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಹೂಗಳು ಮತ್ತು ಗಿಡಗಳ ಬಗ್ಗೆ ಮಾಹಿತಿ ನೀಡುವ ಕೃತಿ ಯಾವುದು ಅಂತೇಳಿ ಪ್ರಶ್ನೆ ಆಗೈತಿ. ಆ ಕೃತಿ ಯಾವುದಪ್ಪ ಅಂದ್ರೆ ನುಹ್ ಸಫೀರ್ ಅಂತ ಹೇಳ್ತಾರೆ ಈ ಕೃತಿಗಳು. ಆ ಕೃತಿದು ಇನ್ನು ಡೆಪ್ತ್ ಕಂಪ್ಲೀಟಾಗಿ ಕೊಟ್ಬಿಟ್ಟನ್ರಿ. ಮಧ್ಯಕಾಲೀನ ಭಾರತದ ಪ್ರಸಿದ್ಧ ವಿದ್ವಾಂಸ ಆದಂಥ ಕವೀರ್ ಅಮೀರ್ ಖುಸ್ರು ಅವರು ಬರೆದಂಥ ನುಹ್ ಸಫೀರ್ ಕೃತಿ ಈ ಮಾಹಿತಿಯನ್ನು ನೀಡುತ್ತದೆ. ಈಗ ಅಮೀರ್ ಖುಸ್ರು ಬಗ್ಗೆ ಡೆಪ್ತ್ ಬಂದುಬಿಡ್ತಾರೆ. ಈಗ ಅಮೀರ್ ಖುಸ್ರು ಯಾರು? ಇವರನ್ನು ತೂತಿಯೇ ಹಿಂದ್ ಅಥವಾ ಭಾರತದ ಗಿಳಿ ಅಂತೇಳಿ ಕರೆಯಲಾಗ್ತದೆ. ಪ್ರಮುಖವಾಗಿ ಭಾರತದ ಸಸ್ಯವರ್ಗ ಅಥವಾ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಹೂಗಳ ಬಗ್ಗೆ ಅತ್ಯಂತ ಸುಂದರವಾಗಿ ಮತ್ತು ವಿವರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅವರು ಭಾರತವನ್ನು ಭೂಮಿಯ ಮೇಲಿನ ಸ್ವರ್ಗ ಅಂತೇಳಿ ಕರೆದಿದ್ದಾರೆ. ಯಾರು? ಅಮೀರ್ ಖುಸ್ರು ಅವರು. ನೋಡಿರಿ, ಈಗ ಅಮೀರ್ ಖುಸ್ರು ಅವ್ರ ಬಗ್ಗೆ ಇಷ್ಟು ಡೆಪ್ತ ಅಂದ್ರೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಿ ನಿಮ್ಗೆ ಆಲ್ರೆಡಿ. ಈಗ ನೋಡಿರಿ, ಇಲ್ಲೊಂದು ಕ್ವಶನ್ ಐತಿ, ಹೊಂದಿಸಿ ಬರೆಯೋರು ಐತಿ. ಕುಮಾರರಾಮ ಸಂಗತ್ಯ ಅಂತ ಹೇಳ್ತಾರೆ, ಮಹಾನಾಟಕ ಸುಧಾನಿಧಿ, ಬಸವ ಪುರಾಣ, ಶಿವತತ್ವ ಚಿಂತಾಮಣಿ ಇವೆಲ್ಲ ಯಾರು ಬರೆದ್ರು ಅಂತೇಳಿ ಪ್ರಶ್ನೆ ಐತಿ. ಅದಕ್ಕೆ ಆನ್ಸರ್ ಕೂಡ ಐತಿ. ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ ಹೆಂಗೆ ಕೊಟ್ಟವ್ರು ಅವರು. ಈ 2ನೇ ದೇವರಾಯ ಬಂದ ಇಲ್ಲಿ. ಈಗ 2ನೇ ದೇವರಾಯ ಬಗ್ಗೆನೇ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು. ಅವನ ಆಡಳಿತ ಸುಧಾರಣೆ ಏನು, ವಿದೇಶಿ ಪ್ರವಾಸಿಗರು ಯಾರ್ಯಾರು ಬಂದರು, 2ನೇ ಇಲ್ಲಿ ನೋಡ್ರಿ, 2ನೇ ದೇವರಾಯನ ಆಸ್ಥಾನಕ್ಕೆ ಯಾರ್ಯಾರು ಬಂದರು ಪ್ರವಾಸಿಗರು. ನಿಕೋಲ ಕೌಂಟಿ ಬಂದ 1420ರಾಗ, ಅಬ್ದುಲ್ ರಜಾಕ್ 1443 ಬರ್ತಾನೆ. ಹಿಂಗೆ ಒಂದು ಪ್ರಶ್ನೆಗೂ ಇನ್ನು ಡೆಪ್ತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಏನೈತಲ್ಲ, ನೀವು ಆಥರ್ಸ್ ಬುಕ್ ಈ ಸದ್ಯಕ್ಕೆ ಓದ್ಕೊಂಡು ಕೂಡೋದಕ್ಕಿಂತ ಈ KE ಓಲ್ಡ್ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್ ಓದೋದು ಭಾಳ ಬೆಟ್ರ್ ಆಗುತ್ತೆ. ಯಾಕಂದ್ರೆ ನಿಮ್ಗಿನ್ನು ಟೈಮ್ ಜಾಸ್ತಿ ಇಲ್ಲ ರೀ. ಹಾಗಾಗಿ ಈ ಶಾರ್ಟ್ ಟೈಮ್ನಾಗ ನಿಮ್ಗೆ ಏನು ಓದೋಕ್ಕಾಗುತ್ತಾ ಅದು ಕಂಪಲ್ಸರಿ ಓದಬೇಕು. ಈ ಅವಕಾಶ ನಿಮಗದ. ಈ ಬುಕ್ ತೊಗೊಂಡು ನೀವು ಓದೋಕೆ ಭಾಳ ಹೆಲ್ಪ್ಫುಲ್ ಅದ ನೋಡಿರಿ. ಈಗ ನೋಡಿರಿ, ಅದು 2ನೇ ದೇವರಾಯ ಮುಗಿತಾ. ಈಗ ನೋಡಿರಿ, ಲಕ್ಕಣ್ಣ ದಂಡೇಶ ಬಂದ. ಲಕ್ಕಣ್ಣ ದಂಡೇಶಗೆ ಯಾರು ಆಶ್ರಯವನ್ನು ನೀಡಿದರು? ಸಂಗಮ ವಂಶದ ಪ್ರಸಿದ್ಧ ಅರಸಂತ 2ನೇ ದೇವರಾಯ ಅಥವಾ ಪರೋಡ ದೇವರಾಯ ಇವನಿಗೆ ಆಶ್ರಯವನ್ನು ನೀಡಿರ್ತಾನೆ. ಅವನ ಕೆಲಸ ಏನು ಅಂದ್ರೆ ಒಟ್ಟು ಇನ್ನು ಡೆಪ್ತ್ ಎಕ್ಸ್ಪ್ಲನೇಷನ್ ಐತೆ ರೀ. ಇನ್ನು ಭೀಮಕವಿನೂ ಬಂದ, ಭೀಮಕವಿ ಬಗ್ಗೆನೂ ಎಕ್ಸ್ಪ್ಲನೇಷನ್ ಐತಿ.
ಇವ ಬಸವ ಪುರಾಣ ಕೃತಿ ಬರೀತಾನೆ. ಭಾಮಿನಿ ಷಟ್ಪದಿಯಲ್ಲಿ ಛಂದಸ್ನಾಗ ರಚಿಸಲಾದಂಥ ಕೃತಿ ಅದು. ಹಾಗಾಗಿ ಇದು ಬೆಸ್ಟ್ ಅದ ನೋಡ್ರಿ. ಈ ಬುಕ್ ಮಾತ್ರ ನನಗೆ ಬೆಸ್ಟ್ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ನೀವು ಒಂದು ಸಲ ನೋಡಿರಿ, ಬುಕ್ ಸ್ಟಾಲ್ಗೆ ಹೋಗಿ. ಚಲೋ ಅನಿಸೋದ್ರ ತೊಗೋರಿ. ಒಂದು 2 ಸಲ ರಿವಿಷನ್ ಮಾಡಿರಿ. ಆದಷ್ಟು PC ಎಕ್ಸಾಮ್ ಒಳಗಡೆ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.